ಹಲೋ ಎವ್ರಿವನ್, ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕ್ರಿಯೆ ಪದಗಳ ಬಗ್ಗೆ ಕಲಿತ್ವಿ. ದಟ್ ಈಸ್ ವರ್ಬ್. ಫಸ್ಟ್ ಫಾರ್ಮ್ ಆಫ್ ವರ್ಬ್, ಸೆಕೆಂಡ್ ಫಾರ್ಮ್ ಆಫ್ ವರ್ಬ್ ಮತ್ತೆ ಥರ್ಡ್ ಫಾರ್ಮ್ ಆಫ್ ವರ್ಬ್. ಸೊ ಅದರಲ್ಲಿ ಫಸ್ಟ್ ಫಾರ್ಮ್ ಆಫ್ ವರ್ಬ್ಸ್ ಅಲ್ಲಿ ವರ್ತಮಾನ ಕಾಲ, ಸೆಕೆಂಡ್ ಫಾರ್ಮ್ ಆಫ್ ವರ್ಬ್ ಭೂತಕಾಲ ಅನ್ನೋದನ್ನ ಸಹ ನೋಡಿದ್ವಿ. ಸೊ ಓಕೆ, ಇನ್ನೂ ಒಂದು ವರ್ಡ್ಸ್ ಗಳನ್ನ ನೋಡಿದ್ವಿ, ಲೈಕ್ ಕಮ್, ಗೋ, ಸಿಟ್, ಬೈ, ಬ್ರಿಂಗ್, ಸಿ, ಗೆಟ್, ಲೈಕ್, ಅಂಡರ್ಸ್ಟ್ಯಾಂಡ್, ರೈಟ್ ಮತ್ತೆ ಟೆಲ್. ಸೊ ಇದರ ಫಸ್ಟ್ ಫಾರ್ಮ್ಸ್ ಇದಾಗಿರುತ್ತೆ. ಸೆಕೆಂಡ್ ಫಾರ್ಮ್ಸ್ ಮತ್ತೆ ಥರ್ಡ್ ಫಾರ್ಮ್ಸ್ ಕೂಡ ಕಲ್ತ್ವಿ. ಸೊ ಅದ್ರ ಬೇಸ್ಡ್ ಆಗಿ ನಿಮಗೆ ಒಂದಷ್ಟು ಆಕ್ಟಿವಿಟಿಯಿಂದ ಕೊಡಲಾಗಿತ್ತು. ಸೊ ಫಸ್ಟ್ ಒನ್, ನೀವು ನಾಳೆ 9 ಗಂಟೆಗೆ ಬರಬೇಕು. ಸೊ ನಾಳೆ ಬರಲೇಬೇಕು ಅಂದಾಗ ನಾವು ಶುಡ್ ಕಮ್ ಅನ್ನೋದನ್ನ ಯೂಸ್ ಮಾಡಬೇಕು. ಯು ಶುಡ್ ಕಮ್ ಅಟ್ 9 o'clock. ಕರೆಕ್ಟ್ ಆಗಿ 9 o'clock ಅಂತ ಹೇಳಿರೋದ್ರಿಂದ ಅಟ್ 9 o'clock ಬಳಸಿ. ನೆಕ್ಸ್ಟ್, ನೀವು ₹1000 ಪಾವತಿಸಬೇಕು. ಯು ಶುಡ್ ಪೇ ₹1000. ಸೊ ಮುಂದಕ್ಕೆ ಫ್ಯೂಚರ್ ಟೆನ್ಸ್, ವರ್ತಮಾನ ಕಾಲ, ಯು ಶುಡ್ ಪೇ, ದಟ್ ಈಸ್ ಭವಿಷ್ಯತ್ ಕಾಲ ವರ್ಡ್ ಯೂಸ್ ಮಾಡಬೇಕು. ಯು ಶುಡ್ ಪೇ ₹1000. ನೀವು ಆಹಾರವನ್ನು ನಿಯಂತ್ರಿಸಬೇಕು. ಯು ಮಸ್ಟ್ ಕಂಟ್ರೋಲ್ ಫುಡ್. ಕಡ್ಡಾಯವಾಗಿ ಮಾಡಲೇಬೇಕಾಗಿರೋದ್ರಿಂದ ಯು ಮಸ್ಟ್ ಕಂಟ್ರೋಲ್ ಫುಡ್. ನೀವು ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಬೇಕು. ಯು ಹ್ಯಾವ್ ಟು ಕ್ಲೀನ್ ದ ಕಿಚನ್. ಸೊ ಕಡ್ಡಾಯವಾಗಿ ಮಾಡಲೇಬೇಕು ಅಂದಾಗ ನಾವು ಹೇಳ್ತಿದೀವಿ ಯು ಹ್ಯಾವ್ ಟು ಕ್ಲೀನ್ ದ ಕಿಚನ್. ನೀವು ನನಗೆ ಸಹಾಯ ಮಾಡಬೇಕು. ಯು ಶುಡ್ ಹೆಲ್ಪ್ ಮೀ. ಸೊ ಇದು ನಾವು ಫ್ಯೂಚರ್ ಅಲ್ಲಿ ಮಾಡುವಂತದ್ದು. ಸೊ ಫಸ್ಟ್ ಫಾರ್ಮ್ ಆಫ್ ವರ್ಬ್, ಯು ಶುಡ್ ಹೆಲ್ಪ್ ಮೀ. ನಾನು ಬರಬೇಕೆ. ಶುಡ್ ಐ ಕಮ್. ಇದು ಫ್ಯೂಚರ್ ನ ಒಂದು ಬಗ್ಗೆ ಕ್ವೆಶ್ಚನ್ ಮಾಡ್ತಿದೀವಿ. ಸೊ ಇಲ್ಲೂ ಅಷ್ಟೇ, ಫಸ್ಟ್ ಫಾರ್ಮ್ ಆಫ್ ವರ್ಬ್ ಶುಡ್ ಐ ಕಮ್. ನಾನು ಮ್ಯಾನೇಜರ್ಗೆ ಹೇಳಬೇಕೆ. ಶುಡ್ ಐ ಟೆಲ್ ಟು ದಿ ಮ್ಯಾನೇಜರ್. ಸೊ ಕ್ವೆಶ್ಚನ್ ಮಾಡ್ತಿದೀವಿ ಇಲ್ಲಿ, ಶುಡ್ ಐ ಟೆಲ್ ಟು ದಿ ಮ್ಯಾನೇಜರ್. ನಾನು ಯಾವಾಗ ಬರಬೇಕು. ವೆನ್ ಶುಡ್ ಐ ಕಮ್. ಯಾವಾಗ ಅಂದವಾಗ ವೆನ್. ಸೊ ವೆನ್ ಶುಡ್ ಐ ಕಮ್. ನಾನು ಎಷ್ಟು ಪಾವತಿಸಬೇಕು. ಹೌ ಮಚ್ ಶುಡ್ ಐ ಪೇ. ನಾನು ಎಷ್ಟು ಪಾವತಿ ಮಾಡಬೇಕು ಅನ್ನುವಾಗ ಹೌ ಮಚ್ ಶುಡ್ ಐ ಪೇ. ನೆಕ್ಸ್ಟ್, ನೀವು ನಾಳೆ ಬರಬೇಕು. ಯು ಶುಡ್ ಕಮ್ ಟುಮಾರೋ. ಸೊ ಮುಂದಕ್ಕೆ ಬರೋದು, ಸೊ ಯು ಶುಡ್ ಕಮ್ ಟುಮಾರೋ ಅಂತ ಹಾಕ್ಬೇಕು. ಓಕೆ, ಪ್ಲೀಸ್ ಮೇಕ್ ಅ ನೋಟ್ ಆಫ್ ಆಲ್ ದಿಸ್ ಕರೆಕ್ಟೆಡ್ ಫಾರ್ಮೆಟ್ ಆಫ್ ಟ್ರಾನ್ಸ್ಲೇಟೆಡ್ ಸೆಂಟೆನ್ಸ್. ಯು ಶುಡ್ ಕಮ್ ಮೈ ಹೋಮ್ ಟುಮಾರೋ. ಯು ಶುಡ್ ಬ್ರಿಂಗ್ ಯುವರ್ ಮದರ್. ಯು ಶುಡ್ ನಾಟ್ ಬ್ರಿಂಗ್ ಫ್ರೂಟ್ಸ್. ಯು ಶುಡ್ ಬ್ರಿಂಗ್ ಚಾಕ್ಲೇಟ್. ಟುಮಾರೋ ಐ ಹ್ಯಾವ್ ಎಕ್ಸಾಮ್ ಅಟ್ 10 o'clock. I have to reach school at 9:30. I have to reach school at 9:30. I should reach school at 9:30. So you should reach home before 9 o'clock. So you should reach home before 9 o'clock. Home before 9 o'clock. So you should reach home before 9 o'clock. ನಾನು ಇಲ್ಲಿ ಕೊಟ್ಟಿರುವಂತಹ ಪ್ಯಾಸೇಜ್ ಅನ್ನ ನಾನು ಇದರ ಮೀನಿಂಗ್ ಅನ್ನ ನಿಮಗೆ ಹೇಳ್ತೀನಿ. ಯು ಶುಡ್ ಕಮ್ ಮೈ ಹೋಮ್ ಟುಮಾರೋ ಅಂದ್ರೆ ನಾಳೆ ನೀನು ನಮ್ಮನೆಗೆ ಬರಬೇಕು. ಯು ಶುಡ್ ಬ್ರಿಂಗ್ ಯುವರ್ ಮದರ್ ಅಂದ್ರೆ ನೀನು ನಿನ್ನ ತಾಯಿಯನ್ನ ಕರ್ಕೊಂಡು ಬರಲೇಬೇಕು ಅಂತ. ಯು ಶುಡ್ ನಾಟ್ ಬ್ರಿಂಗ್ ಫ್ರೂಟ್ಸ್. ಫ್ರೂಟ್ಸ್ ತರಲೇಬಾರ್ದು. ಯು ಶುಡ್ ಬ್ರಿಂಗ್ ಚಾಕ್ಲೇಟ್. ನೀನು ಚಾಕ್ಲೇಟ್ ಅನ್ನ ತರಬೇಕು. ಟುಮಾರೋ ಐ ಹ್ಯಾವ್ ಎಕ್ಸಾಮ್ ಅಟ್ 10 o'clock. ನನಗೆ ನಾಳೆ ಬೆಳಿಗ್ಗೆ 10 o'clockಗೆ ಎಕ್ಸಾಮ್ ಇದೆ. 10 ಗಂಟೆಗೆ ಎಕ್ಸಾಮ್ ಇದೆ. ಐ ಹ್ಯಾವ್ ಟು ರೀಚ್ ಸ್ಕೂಲ್ ಅಟ್ 9:30. 9:30ಗೆ ನಾನು ಸ್ಕೂಲ್ಗೆ ರೀಚ್ ಆಗಬೇಕು ಅಂತ. ಆಗಲೇಬೇಕು ಅಂತ. ಸೊ ಯು ಶುಡ್ ರೀಚ್ ಹೋಮ್ ಬಿಫೋರ್ 9 o'clock. ನೀನು 9 ಗಂಟೆ ಮುಂಚೆನೆ ಮನೆ ರೀಚ್ ಆಗಬೇಕು ಅಂತ, ಮನೆಗೆ ತಲುಪಬೇಕು ಅಂತ ಅರ್ಥ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.